देहं मङ्गलात्मानं भास्वन्तं वेदविग्रहं याज्ञवल्क्यं मुनिश्रेष्ठं जिष्णुं हरिहरप्रभं जितेन्द्रियं जितक्रोधं सदा ध्यानपरायणम् आनन्दनिलयं वन्दे योगानन्दं मुनीश्वरम् वेदान्तवेद्यं सकलागमग्नं दयासुधा सिन्धु श्रीमनन्तरूपम् ನಮಸ್ಕಾರ ವೀಕ್ಷಕ ಬಂಧುಗಳೇ, ರಾಮರಾವ್ 701 ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣ ಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಈ ಕಾರ್ಯಕ್ರಮ ವಿಶೇಷ ಏನು ಅಂತ ನಾನು ನಿಮಗೆ ಈ ಕೂಡಲೇ ತಿಳಿಸ್ತೀನಿ. ಬನ್ನಿ ನೋಡೋಣ. ಶ್ರೀ 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 ಯೋಗೀಶ್ವರ ಯಾಜ್ಞವಲ್ಕ ಗುರುವರೆಣ್ಯರ ಮತ್ತು ಶ್ರೀ ಕಣ್ವ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಸೇವಾ ಟ್ರಸ್ಟ್, ಹಾಗೆ ಮೈತ್ರೇಯಿ ಮಹಿಳಾ ಮಂಡಳಿ, ಹಾಗೆ ಶ್ರೀ ಕಾಣ್ವ ಶಾಖಾ ಯುವ ಸಮಿತಿ, ಮಾರುತಿ ಕಾಂಪ್ಲೆಕ್ಸ್, ಮಾರುತಿ ನಗರ, ಅರ್ಚಿನಕುಂಟೆ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಯೋಗೀಶ್ವರ ಯಾಜ್ಞವಲ್ಕ ಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಸುಂದರವಾಗಿ, ಅರ್ಥಪೂರ್ಣವಾಗಿ ಸಾಗಿ ಬಂದಿದೆ. ಈ ಜಯಂತ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಹಾಗೂ ನಮ್ಮ ಶಾಖೆಯ ಬಂಧುಗಳಿಗೆಲ್ಲರಿಗೂ ಆಟೋಟ ಸ್ಪರ್ಧೆಯನ್ನು, ರಸಪ್ರಶ್ನೆ ಸ್ಪರ್ಧೆಯನ್ನು, ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿ ಮನೋರಂಜನಾತ್ಮಕವಾಗಿ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲಾಯಿತು. ಹಾಗೆ ಅವರಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವರ ಒಂದು ಕೌಶಲ್ಯಗಳನ್ನು ಕೂಡ ಗುರುತಿಸಿ ಅವರ ಸಾಮಾನ್ಯ ಜ್ಞಾನ, ಬುದ್ಧಿಮಟ್ಟಗಳನ್ನು ಕೂಡ ಪರೀಕ್ಷೆ ಮಾಡಿದಂತಾಯಿತು. ಮನೋರಂಜನೆ ಕೂಡ ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಈ ಜಯಂತ್ಯೋತ್ಸವ ಕಾರ್ಯಕ್ರಮ 2 ದಿನ ನಡೆಸಲಾಗುತ್ತೆ. ಇದರ ಪೂರ್ವ ಸಿದ್ಧತೆಯಾಗಿ ಮುಂಚಿತವಾಗಿ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗಿರುತ್ತೆ. ಈ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದೀವಿ. ಈಗ ನಾವು ಮುಂದಿನ ಪೀಳಿಗೆ ಇದನ್ನು ಉಳಿಸ್ಕೊಳ್ಬೇಕಾದ್ರೆ ಇಂದಿನ ಮಹಿಳೆಯರೆಲ್ಲರೂ ಮುಂದಿನ ಮಕ್ಕಳಿಗೆ ನೀವು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಬೇಕಾದ ಪರಿಸ್ಥಿತಿ ಇದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 50ನೇ ವರ್ಷದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ತ್ರಿಪುರವಾಸಿನಿ ಗೇಟ್ ನಂಬರ್ 2 ಅಲ್ಲಿ ಬ್ರಾಹ್ಮಣ ಸಮ್ಮೇಳನ ನಡೀತಾ ಇದೆ. ಬ್ರಾಹ್ಮಣ ಸಮ್ಮೇಳನ ಯಾಕೆ ನಡೀಬೇಕು ಅಂದರೆ ನಮ್ಮ ಶಕ್ತಿ ಎಷ್ಟಿದೆ ಅನ್ನೋದು ತೋರಿಸ್ಕೋಬೇಕಾಗುತ್ತೆ. ಈ ಕಾರ್ಯಕ್ರಮಕ್ಕೆ CH ಪ್ರಭಾಕರ್ ಅವರು ಅಧ್ಯಕ್ಷರು, ಯಾಜ್ಞವಲ್ಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಯಾಜ್ಞವಲ್ಕ ಆಶ್ರಮ, ಚಾಮರಾಜಪೇಟೆ. ಹಾಗೆ ಶ್ರೀಮತಿ ಸೀತಾಲಕ್ಷ್ಮಿ ಅವರು ಉಪಾಧ್ಯಕ್ಷಿಣಿ, ಸಪ್ತಋಷಿ ಮಹಿಳಾ ಕೋಆಪರೇಟಿವ್ ಸೊಸೈಟಿ. ಶಾಖೆಯ ಅಧ್ಯಕ್ಷರಾದಂಥ ಶ್ರೀ ವಿ ಶ್ರೀನಿವಾಸ ಮೂರ್ತಿಯವರು, ಉಪಾಧ್ಯಕ್ಷರಾದಂಥ ಶ್ರೀ DR ರಾಮಚಂದ್ರರಾವ್ ಅವರು, ಹಾಗೆ ಶ್ರೀಮತಿ ವನಜಾಕ್ಷಿ ರಾಜಣ್ಣ ಅವರು ಅಧ್ಯಕ್ಷಿಣಿ, ಮೈತ್ರೇಯಿ ಮಹಿಳಾ ಮಂಡಳಿ. ಹಾಗೆ ಉಪಾಧ್ಯಕ್ಷಿಣಿ ಶ್ರೀಮತಿ ಅನಸೂಯ ಶಂಕರಮೂರ್ತಿಯವರು, ಮೈತ್ರೇಯಿ ಮಹಿಳಾ ಮಂಡಳಿಯವರು. ಹಾಗೆ ತುಂಬಾ ಸಂತೋಷಪಟ್ಟು ಎಷ್ಟು ಚೆನ್ನಾಗಿದೆ ಅಷ್ಟೇ ಎಲ್ಲ ವಿಚಾರಗಳು ಅಂತಂದ್ಬಿಟ್ಟು ಇದು ಮಹಿಳೆಯರಿಗೆ ಫಸ್ಟ್ ಉತ್ತೇಜನ ಕೊಟ್ಟದ್ದು KP ಪ್ರಕಾಶ್ ಸಾಧಿಸಿದ್ದಾರೆ. ಎಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಎಲ್ಲರಿಗೂ ಅಭಿನಂದನೆಗಳನ್ನು. ಕುಂಕುಮಾರ್ಚನೆ ಕಾರ್ಯಕ್ರಮ ನೆರವೇರುತ್ತಾ ಬಂದಿದೆ. 11ನೇ ವರ್ಷ. ನಾವು ಏನು ಈ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ
ಕೀರ್ತಿಶೇಷ KP ಪ್ರಕಾಶ್ ಅವರು, ನಮ್ಮ ವೇದಬ್ರಹ್ಮಶ್ರೀ ಕೃಷ್ಣಮೂರ್ತಿ ಮತ್ತು ನಾನು 3 ಜನ ಯಲಮಂಗಲ ತಾಲೂಕಿನಲ್ಲಿ ನಮ್ಮ ಶುದ್ಧ ರಿಸರ್ವೇರಿಗಳು ಸಾಕಷ್ಟು ಜನ ಇದ್ದಾರೆ. ಶಾಖೆಯ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿಯವರು ತಮ್ಮ ಮನದಾಳದ ಮಾತುಗಳನ್ನ, ಹಲವಾರು ವಿಚಾರಗಳನ್ನ ಈ ಒಂದು ಸಭೆಯಲ್ಲಿ ತಿಳಿಸಿದ್ರು. ಈ ಒಂದು ಶಾಖೆ ಹುಟ್ಕೊಳ್ಳೋದಕ್ಕೆ ಕಾರಣ ಏನು, ಹೇಗೆ ಒಂದು ಬಾಲ್ಯಾವಸ್ಥೆಯಿಂದ ಇವತ್ತು 12ನೇ ವರ್ಷದ ಒಂದು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಈ ಪ್ರೌಢಾವಸ್ಥೆ ಕಾಲಿಡ್ತಾ ಇದೆ. ಇದರ ಹಿನ್ನೆಲೆಗಳು ಏನೇನು, ಇದರ ಸಾಧಕ ಬಾಧಕಗಳೇನು, ಇದರ ಕಷ್ಟ ನಷ್ಟಗಳೇನು ಅಂತೇಳಿ ಹಲವಾರು ವಿಚಾರಗಳನ್ನ ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಉಮಾ ಸೀತಾರಾಮ್ರವರು ಅಧ್ಯಕ್ಷಿಣಿ, ಶ್ರೀ ಮಾತಾ ಮಹಿಳಾ ಮಂಡಳಿ ನೆಲಮಂಗಲ, ಹಾಗೆ ಶ್ರೀ ಭೀಮೇಶ್ ರವರು ಯಾಜ್ಞವಲ್ಕ ಸಂಘದ ನಿಕಟಪೂರ್ವ ಕಾರ್ಯದರ್ಶಿಗಳು, ಹಾಗೆ ಶ್ರೀಮತಿ ವಾಣಿ ಭೀಮೇಶ್ ರವರು, ಇವರು ಕೂಡ ಅಧ್ಯಕ್ಷಿಣಿ ಆಗಿದ್ದವರು ಕಾತ್ಯಾಯಿನಿ ಮಹಿಳಾ ಮಂಡಳಿಯಲ್ಲಿ. ಇವರೆಲ್ಲರೂ ಬಂದಂಥ ಗಣ್ಯರು ಸಾಕಷ್ಟು ವಿಚಾರಗಳನ್ನ ಯಾಜ್ಞವಲ್ಕ ಗುರುಗಳ ಬಗ್ಗೆ, ಹಾಗೆ ನಮ್ಮ ಧರ್ಮ ಸಂಸ್ಕೃತಿ ಇದರ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಂದಂಥ ಗಣ್ಯರು ಒಬ್ಬರಿಗಿನ್ನ ಒಬ್ಬರು ಮೇಧಾವಿಗಳು, ಬೃಹಸ್ಪತಿಗಳು. ಯಾಕೆಂತಂದರೆ ಅವರು ಮಾಡಿದ ಸಾಧನೆಗಳು ಹಲವಾರು, ಅವರ ಒಂದು ಅಂತರಾಳದ ಮಾತು, ಅನುಭವಗಳನ್ನ ನಮ್ಮ ಮುಂದೆ ಹಂಚಿಕೊಂಡ್ರು. ಹಾಗೆ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡೋದಕ್ಕೆ ಸಾಕಷ್ಟು ಜನ ಕೊಡುಗೈ ದಾನಿಗಳ ಒಂದು ಕೊಡುಗೆ ಇರುತ್ತೆ, ಹಾಗೆ ಸದಸ್ಯರ ದೇಣಿಗೆ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಿನ ಆರ್ಥಿಕ ಸಹಾಯ, ಹಾಗೆ ವಸ್ತು ರೂಪದಲ್ಲಿ ಸಹಾಯ ಮಾಡಿರ್ಬೋದು, ಧನಧಾನ್ಯಗಳನ್ನು ಕೊಟ್ಟಿರ್ಬೋದು. ಯಾವುದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಹಕಾರ ಕೊಟ್ಟು ತನುಮನ ಧನ ದಾರಿ ಎರೆದಂಥವ್ರಿಗೆ, ಈ ಒಂದು ಜಯಂತ್ಯೋತ್ಸವಕ್ಕೆ ಅತಿ ಪ್ರಮುಖವಾಗಿ ಕಾರಣಭೂತರಾದಂಥವ್ರಿಗೆ ಅಲ್ಲಿ ಒಂದು ಗೌರವವನ್ನು ಕೊಡುವಂಥದ್ದು ಈ ಶಾಖೆಯ ಒಂದು ವಾಡಿಕೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರ ಪೂರ್ವ ಸಿದ್ಧತೆಯಾಗಿ ಕಳೆದ ಒಂದು ತಿಂಗಳಿಂದ ಒಂದು ಸಾಕಷ್ಟು ಪರಿಶ್ರಮಗಳು ಇದು ಹಿಂದೆ ಇರುತ್ತೆ. ಯಾಕೆ ಅಂತಂದರೆ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಮೀಟಿಂಗ್ ಮಾಡಿರ್ಬೋದು, ಇದರ ರೂಪುರೇಷೆಗಳು, ಸಿದ್ಧತೆಗಳು, ಹಾಗೆ ಅತಿಥಿಗಳು ಯಾರು ಬರಬೇಕು, ಯಾರನ್ನು ಕರಿಬೇಕು ಅಂತ ಇರ್ಬೋದು. ಹಾಗೆ ಈ ಒಂದು ಆಹ್ವಾನ ಪತ್ರಿಕೆಗಳನ್ನು ಮುದ್ರಣ ಮಾಡಿಸೋದು, ಅದರಲ್ಲಿ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ ಅದನ್ನು ಹಾಕುವಂಥದ್ದು. ಅದಾದ ನಂತರ ಆಹ್ವಾನ ಪತ್ರಿಕೆಗಳನ್ನು ಎಲ್ಲರ ಮನೆಗೆ ತಲುಪಿಸುವಂಥದ್ದು. ಹಾಗೆ ಎಲ್ಲರನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿದ್ದರೆ ಅದು ಒಂದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕೆಂದರೆ ಈ ಜಯಂತ್ಯೋತ್ಸವದಲ್ಲಿ 2 ದಿನದ ಕಾರ್ಯಕ್ರಮದಲ್ಲಿ ಸುಮಾರು ಒಟ್ಟಾರೆ 2,000-3,000 ಜನ ಸೇರುವಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ 2 ದಿವಸದಲ್ಲೂ ಕೂಡ, ಅಂದರೆ ಒಂದು ದಿವಸ ಕುಂಕುಮಾರ್ಚನೆ ಶನಿವಾರ 16ನೇ ತಾರೀಕು ಶನಿವಾರ ನವೆಂಬರ್, ಅವತ್ತು ಕುಂಕುಮಾರ್ಚನೆ ಕಾರ್ಯಕ್ರಮ ಸಂಜೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ, ಊಟೋಪಚಾರ, ತೀರ್ಥ ಪ್ರಸಾದ, ಊಟೋಪಚಾರ ಎಲ್ಲ ಇರುತ್ತೆ. ಅದಾದ ನಂತರ ಮಾರನೇ ದಿನ ಕೂಡ ಷೋಡಶೋಪಚಾರ ಪೂಜೆಗಳು. ಈ ಮುಂದಿನ ಕಾರ್ಯಕ್ರಮ ಎಲ್ಲ ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಏನೇನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಏನೇ ಆದರೂ 2 ದಿವಸದ ಕಾರ್ಯಕ್ರಮ ಮಾಡಬೇಕು ಅಂದರೆ ಭಾಳ ಪರಿಶ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥವ್ರನ್ನ ಸ್ಮರಿಸ್ಕೊಳ್ಳೋವಂಥದ್ದು, ನೆನೆಸ್ಕೊಳ್ಳೋವಂಥದ್ದು, ಅವರಿಗೆ ಗೌರವ ಸಮರ್ಪಣೆ ಮಾಡೋವಂಥದ್ದು ಶಾಖೆಯ ಒಂದು ಆಚಾರ ವಿಚಾರ ಅಥವಾ ಒಂದು ಪದ್ಧತಿಯಲ್ಲಿ ಅದು ಕೂಡ ಒಂದು ಒಳಗೊಂಡಿರುತ್ತೆ. ಹಾಗೆ ಇಲ್ಲಿ ಬಂದಂಥವರು ಎಲ್ಲ ಗಣ್ಯರು ಹೇಳ್ತಾರೆ, ಅರ್ಶಿನಕುಂಟೆ ಯಾಜ್ಞವಲ್ಕ ಸಂಘದಲ್ಲಿ ಬಹಳ ಶಿಸ್ತಿದೆ, ಬಹಳ ಸಾಮರಸ್ಯ, ಒಂದು ಬಾಂಧವ್ಯ ಹೆಚ್ಚಾಗಿದೆ, ಅಲ್ಲಿ ಒಂದು ಒಗ್ಗಟ್ಟಿದೆ, ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾರೆ. ಇಂಥ ಕಾರ್ಯಕ್ರಮ ನೋಡೋದಕ್ಕೆ ಖುಷಿಯಾಗುತ್ತೆ. ಇಲ್ಲಿ ಮನೆಯ ಎಲ್ಲ ಸದಸ್ಯರು ಸೇರಿ ಬಂದು ಕೆಲಸ ಮಾಡ್ತಾರೆ, ಕಾರ್ಯಕ್ರಮವನ್ನು ಉತ್ತೇಜಿಸ್ತಾರೆ, ಉನ್ನತಿಸ್ತಾರೆ, ಗೌರವಿಸ್ತಾರೆ ಅಂತ ಹೇಳ್ತಾರೆ. ಎಲ್ಲರ ಬಾಯಲ್ಲಿ ಇದು ಮಾತನ್ನು ಕೇಳ್ತಾ ಎಲ್ಲರಿಗೂ ಇದೊಂದು ಹೆಮ್ಮೆಯ ವಿಷಯವನ್ನು ಅಂತ ನಾನು ಕೂಡ ಭಾವಿಸ್ತೀನಿ.
ಈ ಶಾಖೆಯ ಹಾಗೆ ನೆಲಮಂಗಲ ಸುತ್ತಮುತ್ತಲಿನ ಹಾಗೂ ಅನೇಕ ವಿಚಾರಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸಾರ ಮಾಡಿದ್ದೀನಿ. ಹಾಗೆ ಈ ಥರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅದನ್ನು ಒಂದು ವಿಡಿಯೋ ಅಥವಾ ಫೋಟೋ ಚಿತ್ರೀಕರಣ ಮಾಡಿರ್ತೀನಿ. ಇಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಬಂಧು ಬಾಂಧವರನ್ನ ಮಾತಾಡ್ಸೋಕ್ಕಾಗಿರಲ್ಲ, ಅವ್ರ ಜೊತೆ ಕೂತು ಕಷ್ಟ ಸುಖ ಮಾತಾಡೋದಕ್ಕಾಗಿಲ್ಲ. ಪ್ರತಿನಿತ್ಯ ನಾವು ನಮ್ಮ ಕೆಲಸದಲ್ಲಿ ನಾವು ತೊಡಗಿರ್ತೀವಿ. ಆದರೆ ಇಂಥ ದಿವಸದಲ್ಲೂ ಕೂಡ ನಾನು ಬಂದು ಯಾರ ಹತ್ರನೂ ಮಾತಾಡೋದಕ್ಕಾಗಿರಲ್ಲ. ಇಂಥ ವಿಡಿಯೋಗಳಲ್ಲಿ ಕೂಡ ನಾನು ಕೂಡ ಕಾಣಿಸಿರಲ್ಲ. ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಕೈಲಾದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಾನು ಈ ಗುರುಗಳ ಜಯಂತ್ಯೋತ್ಸವದಲ್ಲಿ ನನ್ನ ಒಂದು ಸೇವೆಯನ್ನು ನಾನು ಮಾಡಿರ್ತೀನಿ ಅಂತ ಅನ್ನೋದು ನನ್ನ ಆತ್ಮತೃಪ್ತಿಗೆ ಸಂತೋಷವನ್ನು ಕೊಟ್ಟಿರುತ್ತೆ. ಈ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ರಾಮರಾವ್ 7019ನಲ್ಲಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ, ಏನೇನು ಮಾಡ್ಬೋದಾಗಿತ್ತು, ಹೇಗೆ ಮಾಡ್ಬೋದಾಗಿತ್ತು ಅಂತ ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ನೋಡ್ತಾ ಇರಿ, ನಗ್ತಾ ಇರಿ. ನಮಸ್ಕಾರ.